ರಾಜ್ಯದಾದ್ಯಂತ ಗೊಬ್ಬರಕ್ಕಾಗಿ ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಗೊಬ್ಬರಕ್ಕಾಗಿ ಪ್ರತಿ ದಿನವೂ ಕೂಡ ರೈತರ ಅಲೆದಾಟ ನಿರಂತರವಾಗಿ ಆ ಸುದ್ದಿಯನ್ನ ತೋರಿಸ್ತಾನೆ ಬರ್ತಾ ಇದೆ ನ್ಯೂಸ್ 18. ಯಾವಾಗ ಈ ಸಮಸ್ಯೆಯನ್ನ ಬಗೆಹರಿಸುತ್ತೆ ಸರ್ಕಾರ ಅನ್ನುವಂಥದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದೀವಿ. ಮಳೆ ಗಾಳಿಯನ್ನ ಲೆಕ್ಕಿಸದೆ ನಿದ್ದೆಗೆಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ರಾತ್ರಿ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಮನೆ ಮಠ ಬಿಟ್ಕೊಂಡು ಬಂದು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಗೊಬ್ಬರಕ್ಕೋಸ್ಕರ ಒಂದು ಮೂಟೆ ಯೂರಿಯಾಗೆ ದಿನಗಟ್ಟಲೆ ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ ಇದೆ. ರಾತ್ರಿ ಜಾಗರಣೆ ಮಾಡುವಂತ ಪರಿಸ್ಥಿತಿ ಇದೆ. ಬಿತ್ತನೆ ಮಾಡಿ ಗೊಬ್ಬರ ಇಲ್ಲದೆ ರೈತರು ಸಂಕಷ್ಟವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಬಿತ್ತನೆ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಗೊಬ್ಬರ ಹಾಕ್ಬೇಕಲ್ಲ, ಇಲ್ಲಾಂದ್ರೆ ಹಾಳಾಗೋಗ್ಬಿಡುತ್ತೆ ಬೆಳೆ. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಗೊಬ್ಬರ ಇಲ್ಲದೆ ಬಿತ್ತಿದ ಬೆಳೆ ನಾಶ ಆಗ್ತಾ ಇದೆ. ಗೊಬ್ಬರ ಕೊಡಿ ಅಂತ ಗೋಳಿಡ್ತಾ ಇದ್ದಾರೆ ರೈತರು. ಸರ್ಕಾರ ಮಾತ್ರ ಕೇಂದ್ರದತ್ತ ಬೊಟ್ಟು ಮಾಡ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ಇಷ್ಟು ಬರಬೇಕಾಗಿತ್ತು, ಬರಲಿಲ್ಲ ಅಂತ. ಕೃಷಿ ಸಚಿವರನ್ನ ಕೇಳಿದ್ರೆ ಇಲ್ಲ, ಬೇಗ ಮಳೆ ಬಂದ್ಬಿಡ್ತು, ಬೇಗ ನೀರು ಬಿಟ್ಬಿಟ್ರು, ಬೇಗ ರೈತರು ಬೆಳೆಯನ್ನ ಬೆಳ್ಕೊಳ್ಳಕ್ ಮುಂದಾಗ್ಬಿಟ್ರು, ಅದಕ್ಕೆ ಈ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ರೈತರ ಮೇಲೆ ಗೂಬೆ ಕೂರಿಸ್ಬಿಟ್ರು. ತೋರಿಸ್ತಾ ಇದೀವಿ ನಿಮಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಗೊಬ್ಬರದ ಅಭಾವದಿಂದಾಗಿ ರೈತರು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇದೆ ಅಂತ. ಗದಗ, ಕೊಪ್ಪಳ, ರಾಯಚೂರು, ಹಾವೇರಿ, ದಾವಣಗೆರೆ, ಯಾದಗಿರಿ, ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಹೆಚ್ಚಾಗಿ ಕಾಣಿಸ್ತಾ ಇದೆ ಯೂರಿಯಾ ಗೊಬ್ಬರದ ಕೊರತೆ. ಎಷ್ಟೋ ಕಡೆ ಗಲಾಟೆಯಾಗಿ ಬಂದನ್ನ ಮಾಡಲಾಗಿದೆ ಗೊಬ್ಬರದ ಅಂಗಡಿಗಳನ್ನು. ಯೂರಿಯಾ ಗೊಬ್ಬರ ಸಿಗದೆ ಮಣ್ಣು ತಿಂದಂತ ರೈತ, ಗೊಬ್ಬರಕ್ಕಾಗಿ ಕಾದು ಕಾದು ಸುಸ್ತಾದಂತ ರೈತನ ಆಕ್ರೋಶ. ಗೊಬ್ಬರ ಸಿಗದಿದ್ರೆ ಮಣ್ಣು ತಿನ್ನುವಂತ ಸ್ಥಿತಿ ಅಂತ ಕಿಡಿಕಾರಿದ್ದಾರೆ. ಅವರ ಪರಿಸ್ಥಿತಿ ಹೇಗಾಗುತ್ತೆ ಅನ್ನುವಂಥದ್ದನ್ನ ತೋರಿಸಿದ್ದಾನೆ ರೈತ. ಗೊಬ್ಬರಕ್ಕಾಗಿ ಕಾದು ಕಾದು ಸುಸ್ತಾದಂತ ರೈತ ಮಣ್ಣು ತಿಂದು ಆಕ್ರೋಶವನ್ನ ವ್ಯಕ್ತಪಡಿಸಿದಾನೆ. ಅಂದ್ರೆ ಆ ಬೆಳೆ ಮಣ್ಪಾಲಾಗುತ್ತೆ ಅಂತ ಆತ ಹೇಳಿ ಕೊಟ್ಟಿರುವಂಥದ್ದು. ನೀವು ಗೊಬ್ಬರ ಕೊಡದೆ ಹೋದ್ರೆ ಆ ಬೆಳೆ ಎಲ್ಲ ನಾಶ ಆಗೋಗುತ್ತೆ, ಮಣ್ಪಾಲಾಗುತ್ತೆ, ನಮ್ಗೇನು ಸಿಗಲ್ಲ ಅಂತ. ಕೊಪ್ಪಳದ ಕುಣಿಕೇರಿಯ ರೈತ ಚಂದ್ರಪ್ಪ ಆಕ್ರೋಶ ಇದು. ಕುಷ್ಟಗಿಯಲ್ಲೂ ಕೂಡ ಗೊಬ್ಬರಕ್ಕಾಗಿ ರೈತರಿಂದ ಕ್ಯೂ ನಿಲ್ಲಲಾಗಿದೆ. ಯೂರಿಯಾಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ರೈತರು. ನೋಡಿ ಎಂತೆಂಥ ಪರಿಸ್ಥಿತಿ ಪಾಪ ರೈತರಿಗೆ. ಮಳೆ ಬಂದರೂ ಕಷ್ಟ, ಮಳೆ ಬರ್ದಿದ್ರೂ ಕೂಡ ಕಷ್ಟ. ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ, ಮತ್ತೆ ಚೆನ್ನಾಗಿ ಮಳೆ ಬಂದರೂ ಕೂಡ ಅಷ್ಟೇ. ಓಕೆ ಅಪ್ಪ, ಈ ಸಲ ಏನು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಇಲ್ಲ ಅಥವಾ ಬರಗಾಲ ಇಲ್ಲ, ಚೆನ್ನಾಗಿ ಮಳೆ ಬಂದಿದೆ, ಬೆಳೆಯನ್ನು ಬೆಳ್ಕೊಳ್ಳೋಣ, ಈ ಸಲಿನಾದರೂ ಸಾಲವನ್ನು ತೀರಿಸ್ಕೊಳ್ಳೋಣ, ಒಂದು ಸ್ವಲ್ಪ ಮನೆ ಸರಿಯಾಗಿ ಮಾಡ್ಕೊಳ್ಳೋಣ. ಯಾವುದಕ್ಕೂ ಕೂಡ ಅವಕಾಶ ಇಲ್ಲದಂತಾಗ್ಬಿಟ್ಟಿದೆ ಈ ಸರ್ಕಾರದಿಂದ. ಯಾಕೆಂದ್ರೆ ಗೊಬ್ಬರದ ಕೊರತೆ. ಮಳೆ ಆಗ್ತಾ ಇದೆ ಅಂತ ಸಂತಸ ಪಡ್ತಾ ಇದ್ದಂತ ರೈತರಿಗೆ ಇದೊಂದು ದೊಡ್ಡ ಶಾಖೆ. ಗೊಬ್ಬರ ಸಿಗ್ದಲೇ ಇರುವಂಥದ್ದು, ಗೊಬ್ಬರ ಇಲ್ಲದೆ ಹೊಲದಲ್ಲೇ ಹಾಳಾಗ್ತಾ ಇರುವಂಥದ್ದು ಬೆಳೆ. ಗದಗ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಆಗ್ತಾ ಇದೆ, ಚೆನ್ನಾಗಿ ಮಳೆ ಆಗ್ತಾ ಇದೆ, ಪ್ರವಾಹ ಇಲ್ಲ, ಹೇಳ್ತಾ ಇದ್ನಲ್ಲ ಪ್ರವಾಹ ಇಲ್ಲ, ಬರಗಾಲನೂ ಕೂಡ ಅಲ್ಲ, ಒಳ್ಳೆ ಹದವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕೋಸ್ಕರ ಚೆನ್ನಾಗಿ ಬೆಳೆ ಬೆಳ್ಕೊಬಹುದು ಈ ವರ್ಷನಾದ್ರೂ ಅನ್ನುವಂಥ ಖುಷಿ ಇತ್ತು. ಆ ಖುಷಿನೆಲ್ಲ ಮಣ್ಪಾಲ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಈ ರೈತರ ಶಾಪ ಇದೆಯಲ್ಲ, ಉದ್ಧಾರ ಆಗಲ್ಲ ಇವರು. ಈ ಸರ್ಕಾರದವರು, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಶಾಪ ತಟ್ಟಬೇಕು ಇವ್ರುಗಳಿಗೆ. ಮೆರ್ಕೊಂಡು ಓಡಾಡ್ತಾರೆ ಈ ರೈತರ ಓಟಿಂದ ಗೆದ್ಕೊಂಡು. ಗೋವಿನ ಜೋಳದ ಬಣ್ಣ ತಿರುಗಿ ಕೊಳೆಯುವಂಥ ಸ್ಥಿತಿ ಇದೆ ಅಲ್ಲಿ. ಈ ಹಂತದಲ್ಲಿ ಯೂರಿಯಾ ಹಾಕಿದ್ರೆ ಬೆಳೆಗೆ ಪುಷ್ಟಿ ಬರುತ್ತೆ. ಯೂರಿಯಾ ಇಲ್ಲದೆ ಬೆಳೆ ನಾಶವಾಗುವಂಥ ಭೀತಿ ಇರುವಂಥದ್ದು. ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗೊಬ್ಬರಕ್ಕಾಗಿ ಕ್ಯೂ ನಿಂತು ವಾಪಸ್ ಆಗ್ತಾ ಇದ್ದಾರೆ ರೈತರು. ಸರ್ಕಾರ, ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಗದಗ, ಹಾವೇರಿ. ಈ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅಭಾವ, ಬಿಕಾಸ್ ಕೇಂದ್ರ ಸರ್ಕಾರ ಜುಲೈ ಅಂತ್ಯದ ಒಳಗೆ ಕೊಡಬೇಕಾದಂಥ ಗೊಬ್ಬರವನ್ನ ಕೊಟ್ಟಿಲ್ಲ ಅಂತ. ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ನಮ್ಮ ಸಂಸದರಿಗೂ ಕೂಡ ಕಣ್ ಕಾಣಿಸ್ತಾ ಇಲ್ವಾ ಅಂತ, ಅಥವಾ ಒಬ್ಬರಿಗೂ ಕೂಡ ಎದ್ದು ನಿಂತು ಮಾತನಾಡುವಂಥ ದಮ್ಮೆ ಇಲ್ವಾ ಅಂತ ರೈತರು ಕೇಳ್ತಾ ಇರುವಂಥ ಪ್ರಶ್ನೆ. ಬೆನ್ಮೂಳೆ ಮುರ್ಕೊಂಡ್ಬಿಟ್ಟಿದಾರ ಅಂತ ಈ ಸಂಸದರುಗಳು. ಅವ್ರ ಕ್ಷೇತ್ರದಲ್ಲೆಲ್ಲ ರೈತರು ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಇನ್ನು ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಗೊಬ್ಬರ ಸಮಸ್ಯೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿನ ರೈತರನ್ನ ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ.
ಗದಗ ಜಿಲ್ಲೆಯಾದ್ಯಂತ ಯೂರಿಯಾ ಗೊಬ್ಬರದ ಸಮಸ್ಯೆ ತಾಂಡವವಾಡ್ತಾ ಇದೆ. ಗೋವಿನ ಜೋಳವನ್ನ ರೈತರು ಸಹ ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದಂತಹ ಬೆಳೆಯು ಕೂಡ ಈಗ ಜಮೀನಿನಲ್ಲಿ ಹಾನಿಯಾಗುವಂತಹ ಭೀತಿ ಕೂಡ ಈಗ ಎದುರಾಗಿರುವಂಥದ್ದು. ಎಲ್ಲವೂ ಸಹ ಕೆಂಪಾಗಿ ಹಾನಿ ಆಗ್ತಾ ಇದೆ. ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತಾನೆ. ಇದು ಗದಗ ಜಿಲ್ಲೆಯ ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತಹ ರೈತರ ಜಮೀನು. ಸುಮಾರು ಪ್ರತಿ ಎಕರೆಗೆ 25,000 ರಿಂದ 30,000 ರೂಪಾಯಿ ಈ ಒಂದು ಗೋವಿನ ಜೋಳವನ್ನು ಬೆಳೆಯಲು ರೈತರು ಕೂಡ ಖರ್ಚು ಮಾಡ್ತಾರೆ. ಗದಗ ಜಿಲ್ಲೆಯಾದ್ಯಂತ ಈಗಾಗಲೇ ಏನು ಕೃಷಿ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ 1,45,000 ಹೆಕ್ಟೇರ್ನಷ್ಟು ಗದಗ ಜಿಲ್ಲೆಯಾದ್ಯಂತ ರೈತರು ಏನು ಗೋವಿನ ಜೋಳವನ್ನು ಬೆಳೆದಿದ್ದಾರೆ. ಆದರೆ ಗೋವಿನ ಜೋಳಕ್ಕೆ ಪೂರೈಕೆ ಮಾಡಬೇಕಾಗಿರುತ್ತ ಯೂರಿಯಾ ಗೊಬ್ಬರದ ಕೊರತೆ ಮಾತ್ರ ಇಲ್ಲಿ ಸಾಕಷ್ಟು ಇದೆ. ಈ ಒಂದು ಬೆಳೆಗಳು ಕೂಡ ಜಮೀನಿನಲ್ಲೇ ಹಾನಿಯಾಗುವ ಭೀತಿ ಸಹ ಈಗ ಎದುರಾಗಿರುವಂಥದ್ದು. ಯಾಕಂದರೆ ಜಮೀನಿನಲ್ಲಿ ನೋಡ್ತಾ ಇರ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆಂಪಾಗಿ ಅಲ್ಲೇ ಜಮೀನಿನಲ್ಲೇ ಕೊಳೆತು ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಇದಕ್ಕೆ ಯೂರಿಯಾ ಗೊಬ್ಬರ ಕೊಟ್ಟರೆ ಮಾತ್ರ ಈ ಒಂದು ಬೆಳೆಯು ಕೂಡ ಸಮೃದ್ಧವಾಗಿ ಬೆಳೆಯುವ ಸಾಧ್ಯತೆಗಳು ಇದ್ದಾವೆ. ಆದರೆ ಹಗಲು ರಾತ್ರಿ ಅನ್ನದೇ ರೈತರು ಸಹ ಏನು ಯೂರಿಯಾ ಗೊಬ್ಬರ ಪೂರೈಕೆ ಮಾಡ್ತಕ್ಕಂತಹ ಅಂಗಡಿಗಳ ಮುಂದೆ ಹೋಗಿ ನಿಂತರೂ ಕೂಡ ಯಾವುದೇ ರೀತಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಈ ಒಂದು ರೈತರು ಕೂಡ ಸಾಕಷ್ಟು ಬಾರಿ ಏನು ಮನವಿಯನ್ನು ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಪರಿಹಾರ ಕೂಡ ಇದಕ್ಕೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ಯೂರಿಯಾ ಕಲ್ಪಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಈಗ ಯೂರಿಯಾ ಗೊಬ್ಬರದ ಕೊರತೆ ಸಾಕಷ್ಟು ತಾಂಡವವಾಡ್ತಾ ಇದೆ ಗದಗ ಜಿಲ್ಲೆಯಾದ್ಯಂತ. ಇದಕ್ಕೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತದೆ? ಈ ಒಂದು ಯೂರಿಯಾ ಗೊಬ್ಬರ ಸಿಗದೇ ಇರೋದ್ರಿಂದ ರೈತರ ಬೆಳೆಗಳು ಏನಾಗ್ತಾ ಇದಾವೆ ಜಮೀನಲ್ಲಿ? ಈಗ ಈ ಥರ ಗೋಂಜಾಳ ಪೂರ್ತಿ ಕೆಂಪಾಗೈತಿ ರೀ. ಯಾಕಂದರೆ ಯೂರಿಯಾ ಗೊಬ್ಬರಕ್ಕೆ ಈಗ ಒಂದು ವಾರದಿಂದ ರಾತ್ರಿ ಹಗಲಿ ಅನ್ಲಾರ್ದಂಗೆ ಎಲ್ಲ ರೈತರು ಪಾಳ್ಯ ಕಚ್ಚಿದ್ರೆ ಒಬ್ರಿಗೆ 2 ಚೀಲ ಅಂತಾರೆ, ಅದು ಲಿಂಕ್ ಅಂತಾರೆ, ಅದು ಈಗ ಗೊಬ್ಬರ ಇಲ್ಲ. ಯಾಕಂತಂದ್ರೆ ಈ ಯೂರಿಯಾ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಈ ಜೋಳಕ್ಕೆ ಜೋಳ ಬೆಳೆಯಂಗಿಲ್ಲ. ಯಾಕಂದ್ರೆ ನಾವು ಮುಂಗಾರಿಗಿಂದ ನೇಗಿಲ ಹೊಡೆದು ಬದುಕು ಮಾಡಿ ಬೀಜಕ್ಕೂ ಪರದಾಡಿದ್ವಿ ಅವಾಗ. ಆಮೇಲೆ ಇಲ್ಲಿಲ್ಲ ಅಲ್ಲಿಲ್ಲ ಅಂತಂದು ಎಲ್ಲ ಬೀಜ ಕೊಟ್ಟಿಂದ ಇದಕ್ಕೆ ಗೊಬ್ಬರ ಕೊಡಾಕ್ತಾಯಿರಲಿಲ್ಲ. ಈ ಸದ್ಯ ಇರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಏನೈತಲ್ಲ 2.5 ವರ್ಷ ಆತು, ಒಟ್ಟ ರೈತರು ವಿರೋಧಿ ಸರ್ಕಾರ ಇದೆ. ಎಲ್ಲಾರ ತೊಗೊಂಬರಲಿ, ಒಟ್ಟು ನಮ್ಮ ರೈತರಿಗೆ ಗೊಬ್ಬರ ಕೊಡಬೇಕು. ನೀವು ಎಷ್ಟು ಎಕರೆ ಗೋವಿನ ಜೋಳ ಬೆಳೆದ್ರಿ ಸರ್? ಹೆಂಗಿದೆ ಪರಿಸ್ಥಿತಿ ಇವತ್ತು? ಏನು ಯೂರಿಯಾ ಗೊಬ್ಬರ ಸಿಗದೆ ರೈತರ ಪರಿಸ್ಥಿತಿ? ನಾವು 5 ಎಕರೆ ಗೋವಿನ ಜೋಳ ಬೆಳೆದೀವಿ ರೀ. ತಂಪು ಇದ್ದಿದ್ದಕ್ಕೆ ಭಾಳ ಯೂರಿಯಾ ಗೊಬ್ಬರ ಇಲ್ಲದಕ್ಕೆ ಎಲ್ಲ ಪೀಕ್ ಒಣಗಾಕತ್ತಾವ ರೀ. ಯೂರಿಯಾ ಗೊಬ್ಬರ ಕೊಡೋ ಅಂತಂದ್ರೆ ಯೂರಿಯಾ ಗೊಬ್ಬರ ತೊಗೊಂಡ್ರೆ 600, ಯೂರಿಯಾ ಗೊಬ್ಬರ ರೇಟ್ 266 ರೂಪಾಯಿ. ಒಂದು ಅದಕ್ಕೆ ಲಿಂಕ್ ಅಂತ 650 ರೂಪಾಯಿ. ಆ ಲಿಂಕ್ ತೊಗೊಂಡ್ರೆ ಯೂರಿಯಾ ಗೊಬ್ಬರ ಕೊಡ್ತಾರಂತೆ. ಅದು 2 ಚೀಲ 650 ರೂಪಾಯಿ ಕೊಟ್ಟು ಒಂದು ಲಿಂಕ್ ತೊಗೋಬೇಕು. 266 ರೂಪಾಯಿ ಕೊಟ್ಟು ಒಂದು ಚೀಲ ಯೂರಿಯಾ ಗೊಬ್ಬರ. ಆದರೆ ಡಬಲ್ ರೊಕ್ಕ ಹೊಂಟೈತೆ ರೀ. ಸರ್, ಈಗ ಎಲ್ಲ ದುಡಿಮೆಯನ್ನು ಬಿಟ್ಟು ಹಗಲು ರಾತ್ರಿ ಅಂದರೆ ಕ್ಯೂ ನಿಂತರ ಹಾಕೊಂತೀರಿ. ಕ್ಯೂ ನಿಂತರೂ ಕೂಡ ಗೊಬ್ಬರ ಕೊಡೋದು ಒಂದು ಆಧಾರ್ ಕಾರ್ಡ್ಗೆ 2 ಚೀಲ ಗೊಬ್ಬರ ಕೊಡೋದು. ಅದೇನು ಸಾಕಾಗುತ್ತಾ ನಿಮ್ಗಂತ? 1 ಎಕರೆಗೆ 2 ಚೀಲ ಬೇಕು ರೀ. ನಮ್ಗೆ 5 ಎಕರೆಗೆ 10 ಚೀಲ ಬೇಕು ರೀ. ನಮ್ಗೆ ಸಿಗೋದು 2 ಚೀಲ. ಅದು ತಮ್ಮಂದು ನಮ್ಗೆ ಅನ್ನದ ಮ್ಯಾಗ ಉಪ್ಪು ಹಾಕೊಂಡಂಗೆ ಆಗತ್ತೆ ರೀ. ಎದಕ್ಕೂ ಸಲ ಅಲ್ಲ ಅದು. ಎಸ್, ಇದೆಲ್ಲವೂ ಕೂಡ ಏನು ನಾಗಸಮುದ್ರದ ರೈತರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಮುಖ್ಯಮಂತ್ರಿಗಳು ಪತ್ರ ಬರೆದ ರೀತಿಯಲ್ಲಿ ನಿಜಕ್ಕೂ ವಸ್ತುಸ್ಥಿತಿ ಅದೇ ರೀತಿಯಾಗಿದ್ರೆ ಹೋಗಿ ಕೃಷಿ ಸಚಿವರನ್ನ ಭೇಟಿ ಮಾಡ್ಲಿಕ್ಕೆ ಏನಂತೆ ಪ್ರಾಬ್ಲಮ್? ರಸಗೊಬ್ಬರ ಸಚಿವರನ್ನ ಭೇಟಿ ಮಾಡ್ಲಿಕ್ಕೆ ಏನಂತೆ? JP ನಡ್ಡಾ ಅವರು ಮುಖ್ಯಮಂತ್ರಿಗಳು ಅಥವಾ ಕೃಷಿ ಸಚಿವರು ಹೋಗ್ಬಿಟ್ಟು ತಮ್ಮ ಮನವಿಯನ್ನ ಮಾಡ್ಕೊಳ್ಳೋಕೆ ಏನು ಒಂದು ಪತ್ರ ಬರೆದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತೆ ಕೆಲಸವನ್ನ ಮಾಡಿದ್ರು. ಇವರೇ ಹೋಗ್ಬಿಟ್ಟು ಕೇಳ್ಕೊಳ್ಳೋದಕ್ಕೆ ಏನಪ್ಪ ಪ್ರಾಬ್ಲಮ್ಮು? ರೈತರಿಗೋಸ್ಕರ ಅಷ್ಟು ಮಾಡ್ಲಿಕ್ಕೆ ಆಗೋಲ್ವಾ ನಿಮ್ಮ ಯೋಗ್ಯತೆಗೆ? ಬರೀ ಇಲ್ಲಿ ಕುತ್ಕೊಂಡು ಬಾಯಿ ಪಡ್ಕೊಂಡ್ರೆ ಸಾಲೋದಿಲ್ಲ. ರೈತರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನುವಂಥದ್ದಿದ್ರೆ, ಇದಕ್ಕೆ ತಾರ್ಕಿಕ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂಥದ್ದೇ ಇದ್ರೆ, ಒಂದು ಅಂತ್ಯವನ್ನ ಆಡ್ಲೇಬೇಕು ಅನ್ನುವಂಥದ್ದಿದ್ರೆ ಹೋಗಿ ಕೇಳ್ಕೊಳ್ಳಿ. ಅವಾಗ್ಲಾದ್ರೂ ಸ್ಪಂದಿಸುವಂತೆ ಕೆಲಸ ಮಾಡ್ತಾರ ಅಂತ ನೋಡೋಣ.